ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ 2024 ಆಯಿತು, ಮಾರ್ಚ್ ತಿಂಗಳಲ್ಲೇನೋ ಆಯ್ತದು. ಅದಾಗಿನ ನಂತರ ನಿಮಗೆ ಎಕ್ಸಾಮು ಜೂನ್-ಜುಲೈ ತಿಂಗಳಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ ಇವರು KPSC ಅವರು. ಆ ಟೈಮಲ್ಲಿ ಕಂಡಕ್ಟ್ ಮಾಡಲಿಲ್ಲ. ಅದಾಗಿನ ನಂತರ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು. ಬಟ್ ಸರ್ಕ್ಯುಲರ್ ಇಶ್ಯೂ ಮಾಡಿದ್ಮೇಲೆ ಅದರದ್ದು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನು ಇವತ್ತಿಗೂ ಎಕ್ಸಾಮ್ ಡೇಟ್ ಅನೌನ್ಸ್ ಕೂಡ ಆಗಲಿಲ್ಲ. ಆದರೆ ಇದೀಗ ಅದೇ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ಮತ್ತೆ ಒಂದು ಅಡೆಂಡಮ್ ನೋಟಿಫಿಕೇಷನು, ಕೊರೆಂಡಮ್ ನೋಟಿಫಿಕೇಷನ್ ಅಂತ ಇಶ್ಯೂ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಹಳೆಯ ನೋಟಿಫಿಕೇಷನ್ ಏನಿತ್ತು ಆ ನೋಟಿಫಿಕೇಷನ್ಗೆ, ಅಂದರೆ ಹಳೆಯ ನೋಟಿಫಿಕೇಷನಲ್ಲಿ 364 ವೇಕೆನ್ಸಿ ಏನೋ ಇತ್ತು, 100 HKಗೆ 264 NHKಗೆ. ಈ ಒಂದು ವೇಕೆನ್ಸೀಸ್ಗೆ ಎಕ್ಸ್ಟ್ರಾ ವೇಕೆನ್ಸೀಸ್ನ ಆ್ಯಡ್ ಮಾಡಿದ್ದಾರೆ. ಎಷ್ಟು ವೇಕೆನ್ಸೀಸ್ ಆ್ಯಡ್ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ಈ ಒಂದು ನೋಟಿಫಿಕೇಷನಲ್ಲಿ ನೋಡೋಣ. ಸೊ ಇದೊಂದು ಒಳ್ಳೆಯ ಅವಕಾಶ. ಸೊ ಯಾರೆಲ್ಲ ಗೌರ್ನಮೆಂಟ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವರಿಗೆ ಇರುವಂಥ ಒಳ್ಳೆ ಅಪಾರ್ಚುನಿಟಿ. ಸೊ ಇಲ್ಲಿವರೆಗೂ ನಾವು ನೋಟಿಫಿಕೇಷನಲ್ಲಿ ಕಮ್ಮಿ ವೇಕೆನ್ಸೀಸ್ನ ನೋಡಿದ್ವಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರು ಹಾಗೂ ಕಾಲ್ ಮಾಡಿನೂ ಕೇಳಿದ್ರು, ಸರ್ ಏನಾದರೂ ವೇಕೆನ್ಸೀಸ್ ಆ್ಯಡ್ ಮಾಡುತ್ತಾರಾ ಅಂತ ಹೇಳಿ. ಸೊ ನಾನು ನಿಮ್ಗೆ ಕೆಲವರಿಗೆ ಹೇಳಿದ್ದೆ 10% ಚಾನ್ಸ್ ಇದೆ, ಆ್ಯಡ್ ಮಾಡೋ ಚಾನ್ಸ್ ಇದೆ ಅಂತ ಹೇಳಿ. ಸೊ ಅಂದ್ಕೊಂಡಂಗೆ ವೇಕೆನ್ಸೀಸ್ನ ಆ್ಯಡ್ ಮಾಡಿ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಬಟ್ ನಾನು ಅಂದ್ಕೊಂಡಿದ್ದು 500+ ವೇಕೆನ್ಸೀಸ್ ಬರುತ್ತಂತೇಳಿ. ಬಟ್ ಇಲ್ಲೇನಾಗಿದೆ, 400+ ವೇಕೆನ್ಸಿ ಏನೋ ಬಂದಿದೆ, 400+. HKಗೆ 90 ವೇಕೆನ್ಸೀಸು, NHKಗೆ 296 ವೇಕೆನ್ಸೀಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದರ ನೋಟಿಫಿಕೇಷನ್ನ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತೀರಾ. ಸೊ ಇಲ್ಲಿ ತಿದ್ದುಪಡಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ, ಇದರಲ್ಲೆಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ. ಈ ಒಂದು ನೋಟಿಫಿಕೇಷನ್ ನಿಮಗೆ ಬೇಕು, ಈ ಸರ್ಕ್ಯುಲರ್ ಬೇಕಪ್ಪ ಅಂತಂದರೆ KPSC ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ರಿ, ಅಲ್ಲಿಂದ ನೀವು ಈ ಸರ್ಕ್ಯುಲರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ಗೌರ್ಮೆಂಟ್ ಲ್ಯಾಂಡ್ ಸರ್ವೇರು ಗ್ರೂಪ್ ಸಿ ವೇಕೆನ್ಸಿ ಆಗಿತ್ತು, ನೀವು ಇಲ್ಲಿ ನೋಡ್ತಾ ಇರ್ತೀರಾ. ಇಲ್ಲಿ ಗ್ರೂಪ್ ಸಿ ವೃಂದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನು ಇಲ್ಲಿ ನೋಡಿ, ಭೂಮಾಪಕನ ಕಂದಾಯ ಇಲಾಖೆಯಲ್ಲಿ ಅಂದರೆ ಲ್ಯಾಂಡ್ ಸರ್ವೇಯರ್ ಸಂಬಂಧಪಟ್ಟಂಥ ಒಂದು ಸರ್ಕ್ಯುಲರ್ ಆಗಿರುತ್ತೆ. ಸೊ ಮುಂಚೆ HKಗೆ ಎಷ್ಟಿತ್ತು, NHKಗೆ ಎಷ್ಟಿತ್ತು ಅಂತ ಹೇಳಿದ್ದೇನೆ. ಬಟ್ ಈ ನೋಟಿಫಿಕೇಷನ್, ಈ ಸರ್ಕ್ಯುಲರ್ ಏನು ನೋಡ್ತಾ ಇದ್ದೀರಲ್ಲ, 22ನೇ ತಾರೀಕು 11ನೇ ತಿಂಗಳು 2024 ಅಂದರೆ ನಿನ್ನೆ ಬಂದಿರುವಂಥ ಸರ್ಕ್ಯುಲರ್ ಇದು. ಸೊ ನಾನು ನಿನ್ನೆ ನೈಟ್ ಮಾಡಿ ಅಪ್ಲೋಡ್ ಮಾಡಬೇಕಾಯಿತು, ಬಟ್ ಆಗಲಿಲ್ಲ, ಕಾರಣಾಂತರಗಳಿಂದ, ಬೇರೆ ಕೆಲಸಗಳಿಂದ ನಾನು ಮಾಡೋಕ್ಕಾಗಲಿಲ್ಲ. ಈಗ ಈ ಒಂದು ನೋಟಿಫಿಕೇಷನ್ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಯಾರಿಗಾದರೂ ಅರ್ಥ ಆಗಲಿಲ್ಲ, ಡೌಟ್ಸ್ ಏನಾರಿತ್ತು, ಏನಾದರೂ ಗೊತ್ತಾಗದೇ ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು, ಅಥವಾ ನನ್ನ ನಂಬರ್ಗೆ ಕಾಲ್ನು ಮಾಡಿ ಕೇಳ್ಬೋದು. ಆದಷ್ಟು ನಾನು ಟ್ರೈ ಮಾಡಿ ನಿಮಗೆ ಪಿಕ್ ಮಾಡ್ಕೊಂಡು ನಿಮ್ಮ ಡೌಟ್ ಏನಿರುತ್ತೆ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ವಾಟ್ಸಪ್ಪಲ್ಲಿ ಇನ್ ಕೇಸ್ ನಾನು ರಿಸೀವ್ ಮಾಡಲಿ ವಾಟ್ಸಪ್ಪಲ್ಲಿ ನೀವು ಟೆಕ್ಸ್ಟ್ ಮಾಡ್ಬೋದು. ಸೊ ಏನು ಹೇಳ್ತಾರೆ, ಈ ನೋಟಿಫಿಕೇಷನ್ ಬಂದು HKದಿದು, HK ಸರ್ಕ್ಯುಲರು. ಇದೇ ರೀತಿಯಲ್ಲಿ NHK ಸರ್ಕ್ಯುಲರ್ ಕೂಡ ಇದೆ. ಸೊ ಏನು ಹೇಳ್ತಾರಪ್ಪ ಅಂತಂದರೆ, ಇಷ್ಟೆಲ್ಲ ಡೀಟೇಲ್ಸ್ನ ನಾನು ಓದ್ಕೊತ ಹೋದರೆ ಟೈಮ್ ಆಗ್ಬೋದು, ವಿಡಿಯೋನ ಲೆಂತ್ನೂ ಇನ್ಕ್ರೀಸ್ ಆಗ್ಬೋದು, ಶಾರ್ಟಲ್ಲಿ ಹೇಳ್ಬಿಡ್ತೀನಿ. ಸೊ ಏನು ಮಾಡಿದ್ದಾರೆ ಅಂದರೆ 3 ಇಯರ್ಸು ಏಜ್ ಲಿಮಿಟ್ನ ಇನ್ಕ್ರೀಸ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಏಜ್ ಲಿಮಿಟ್ನ ಇನ್ಕ್ರೀಸ್ ಮಾಡಿದ್ದಾರೆ. ಏನು ಸರ್ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಜನರಲ್ ಮೆರಿಟ್ ಸಾಮಾನ್ಯ ವರ್ಗದವರಿಗೆ 35 ಜನರಲ್ ಆಗಿರುತ್ತೆ, ಹೌದಾ? ಕಾಮನ್ ಆಗಿ ಇದ್ದಿದ್ದು ನೋಡಿ, ಎಲ್ಲ ನೋಟಿಫಿಕೇಷನ್ 35 ಇರುತ್ತೆ. ಇನ್ನು OBC ಕ್ಯಾಟಗಿರಿಯವರಿಗೆ ಎಷ್ಟಿರುತ್ತೆ, 38. SCಗೂ ಹಾಗೂ STಗೆ ಎಷ್ಟಿರುತ್ತೆ, 40 ವರ್ಷ ಇರುತ್ತೆ ಅಲ್ವಾ? ಪ್ಲಸ್ ಇದಕ್ಕೆ 3 ವರ್ಷ, ಪ್ಲಸ್ ಇದಕ್ಕೆ 3 ವರ್ಷ, ಪ್ಲಸ್ ಇದಕ್ಕೆ 3 ವರ್ಷ ಮಾಡಿ ಇದನ್ನು 38 ವರ್ಷ ಜನರಲ್ ಮೆರಿಟ್ ಅವ್ರು ಮಾಡಿದರೆ, ಇಲ್ಲಿ ನೋಡ್ತಾ ಇರ್ತೀರಾ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಇಲ್ಲಿ ನೋಡಿ 38 ಪ್ಲಸ್ 3 ಎಷ್ಟಾಯಿತು, 41 ವರ್ಷ ಆಯಿತು. 41 ವರ್ಷ OBC ಅವ್ರಿಗೆ ಹೋಗುತ್ತೆ. ಅದಾಗಿ ನಂತರ 40 ಪ್ಲಸ್ 3 43 ವರ್ಷ SC STಗೆ ಹೋಗುತ್ತೆ. SC ST ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಇಲ್ಲಿ ಮೇಲ್ಗಡೆ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಓಕೆನಾ? ಇದು ಕೇವಲ 1 ವರ್ಷಕ್ಕೆ ಮಾತ್ರ. ಅಂದರೆ ಈ ವರ್ಷದಲ್ಲಿ ಬರುವಂಥ ಎಲ್ಲ ನೋಟಿಫಿಕೇಷನ್ಗೆ ಇದೇ ರೀತಿಯಲ್ಲಿ ಏಜ್ ಲಿಮಿಟ್ನ ಕೊಡ್ತಾನೆ. ಯಾಕಂದರೆ ಕೊರೋನಾ ಟೈಮಲ್ಲಿ ನೋಟಿಫಿಕೇಷನ್ಸ್ ರಿಲೀಸ್ ಆಗಿರಲಿಲ್ಲ, ನೋಟಿಫಿಕೇಷನ್ಸ್ ಎಲ್ಲ ಲೇಟ್ ಆಗಿದ್ದಾವೆ. ಹಾಗಾಗಿ ಏಜ್ ರಿಲ್ಯಾಕ್ಸೇಷನ್ ಇರಲಿ ಅಂತಂತೇಳಿ KPSC ಅವ್ರ ಕಡೆಯಿಂದ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡು ಈ ಥರ ಹಲವಾರು ಜನ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾನೆ. ಸೊ ಯಾರೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಇನ್ನೂ ಚೆನ್ನಾಗಿ ಬೂಸ್ಟಪ್ ಮಾಡ್ಕೊಳ್ಳಿ. ಯಾಕಂದರೆ ವೇಕೆನ್ಸೀಸ್ ಇನ್ಕ್ರೀಸ್ ಆಗಿದೆ, ಒಳ್ಳೆ ಅಪಾರ್ಚುನಿಟಿ ಬಂದಿದೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಜಾಬ್ ತೊಗೊಳೋದಕ್ಕೂ. ಸೊ ಪ್ರಿಪೇರ್ ಆದರೆ ನಿಮ್ಮ ಜೀವನ ಆರಾಮಾಗಿ ಬೇಗನೆ ಸೆಟ್ಲ್ ಆಗ್ತೀರಾ. ಅದಾಗಿ ನಂತರ ಈ ಸರ್ಕ್ಯುಲರಲ್ಲಿ ಇದೊಂದು ಪಾಯಿಂಟ್ ನಿಮಗೆ ಹೇಳಬೇಕಾಯಿತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಮತ್ತೆ ಹಾಗಿದ್ದಾಗ ಸರ್ ನಾವು ಹಳೆ ಟೈಮಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ, ಕೆಲವರು ಹಾಕಿರಲಿಲ್ಲ, ಇನ್ನು ಕೆಲವರು ಆಗ 38 35 ಇರೋ ಕಾರಣದ ನಮಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಮತ್ತು ಹಾಗಿದ್ದಾಗ ನಮಗೇನು ಸರ್, ಇವಾಗ 35 38 41 43 ಮಾಡಿದರೆ ನಮಗೇನು ಸರ್ ಅಂತ ಕೇಳಿದ್ರೆ, ನೋಡಿ ಯಾರೆಲ್ಲ ಓದ್ಸಲ ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ವೋ, ಅದಾಗಿ ನಂತರ ಯಾರಿಗೆಲ್ಲ ಈಗ ಈ 38 41 43 ಕನ್ಸಿಡರ್ ಮಾಡಿದ್ರೆ ಯಾರೆಲ್ಲ ಇದರಲ್ಲಿ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಬರ್ತಿರೋ ಅವ್ರಿಗೆ ಮತ್ತಿನ್ನೊಂದು ಸಲ ಲಿಂಕ್ನ ಬಿಡ್ತಾರೆ KPSC ವೆಬ್ಸೈಟಲ್ಲಿ. ಯಾವತ್ತು ಏನು ಕತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 25ನೇ ತಾರೀಕು 11ನೇ ತಿಂಗಳು, ಅಂದರೆ ಇವತ್ತು 23, ನಾಳೆ 24, ನಾಡದಿಂದ ನಿಮಗೆ KPSC ವೆಬ್ಸೈಟಲ್ಲಿ ಏನು ಭೂಮಾಪಕರ ಅಂದರೆ ಲ್ಯಾಂಡ್ ಸರ್ವೇಯರಿನ ಲಿಂಕ್ ಕಾಣುತ್ತೆ, ಮತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಎಲ್ಲಿವರೆಗೂ ಸರ್ ಅಂತಂದರೆ 9/12/2024 ಅಂದರೆ ನೆಕ್ಸ್ಟ್ ತಿಂಗಳು 9ನೇ ತಾರೀಕುವರೆಗೂ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಎಷ್ಟು ಜನ ಕೊಟ್ಟಿದ್ದಾನೆ ಅಂತ ನೋಡೋದಾದರೆ ಇಲ್ಲಿ ನೋಡಿ 9 ಪ್ಲಸ್ ಅದೊಂದು 10 ಅಂದರೆ 14 ದಿನ, ಏನು 14 ಡೇಸ್ ಟೈಮ್ ನಿಮಗೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 14 ಡೇ
ಡೇಸ್ ಟೈಮ್ ಎಕ್ಸ್ಟ್ರಾ 14 ಡೇಸ್ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಯಾರೆಲ್ಲ ಈಗ ಎಲಿಜಿಬಿಲಿಟಿನಲ್ಲಿ ಬರ್ತಿರೋ ಅವರೊಂದು ಅಪ್ಲೈ ಮಾಡಿ. ಅದಾಗಿ ನಂತರ ಪ್ರೀವಿಯಸ್ ಹೋದ ವರ್ಷ ಅಂದರೆ ಯಾವಾಗ ಹಳೆ ಟೈಮಲ್ಲಿ ಹಳೆ ನೋಟಿಫಿಕೇಶನ್ ಬಿಟ್ಟಾಗ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿ ಫೀಸ್ ಕಟ್ಟೋಕ್ಕಾಗಿರ್ಲಿಲ್ವೋ, ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗಿರ್ಲಿಲ್ವೋ ಅವರು ಮತ್ತೆ ಈ ನೋಟಿಫಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಹಾಗಿದ್ದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಸರ್ ನಾವು ಹೋದ ಸಲ ಹಳೆ ನೋಟಿಫಿಕೇಶನ್ಗೆ ಅಪ್ಲೈ ಮಾಡಿದ್ವಿ, ಮತ್ತೆ ಇನ್ನೊಂದು ಸಲ ಅಪ್ಲೈ ಮಾಡಬೇಕಂದ್ರೆ ಬೇಡ. ಹೋದ ಸಲ ನೀವು ಅಪ್ಲೈ ಮಾಡಿದರೆ ಈ ನೋಟಿಫಿಕೇಶನ್ ಮತ್ತೊಂದು ಸಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಪ್ರೀವಿಯಸ್ ಆಗಿ ಯಾರಾದರೂ ಅಪ್ಲೈ ಮಾಡಿದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅದಾಗಿ ನಂತರ ಇನ್ನೂ ಕೆಲವ್ರದ್ದು ಡೌಟ್ ಬರುತ್ತೆ, HKಗೆ ಹಾಕಿರ್ತೀರಾ, NHKಗೆ ಹಾಕಿರಲ್ಲ, HKಗೆ ಹಾಕಿರ್ತೀರಾ, NHKಗೆ ಹಾಕಿರಲ್ಲ, ಅಥವಾ NHKಗೆ ಹಾಕಿರ್ತೀರಾ, HKಗೆ ಹಾಕಿರಲ್ಲ. ಸೊ ಇಂಥವ್ರು ಕೂಡ ಇಲ್ಲಿ ಹಾಕಿದ್ರಪ್ಪ ಅಂದರೆ ಇಲ್ಲಿ ಹಾಕಿ, ಇಲ್ಲಿ ಹಾಕಿಲಿಲ್ಲ, ಇವಾಗ NHKಗೆ ಅಪ್ಲೈ ಮಾಡಿರ್ತೀರಿ, HKಗೆ ಅಪ್ಲೈ ಮಾಡಿಲ್ವಲ್ಲ, HKಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ಒಂದು ಅವಕಾಶ. ಅಂದರೆ ಎರಡೂ ನೋಟಿಫಿಕೇಷನ್ಗೆ ಎಲಿಜಿಬಲ್ ಇದ್ದರೆ ಎರಡೂ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ. ನೋಟಿಫಿಕೇಷನ್ ಯಾವುದಾದ್ರೂ ಒಂದಕ್ಕೆ ಎಲಿಜಿಬಲ್ ಇತ್ತು, ಅಪ್ಲೈ ಮಾಡಿರಲಿಲ್ಲ ಹೋದ ಸಲ ಅಂದರೆ ಈ ಸಲ ಅಪ್ಲೈ ಮಾಡಿ. ಓಕೆ, ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ವೋ ಈ ಸಲ ಅಪ್ಲೈ ಮಾಡ್ಕೊಳ್ಬೋದು. ಸೊ ನಾನು ಈಗ ಹೇಳಿರೋಂಥ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಡೌಟ್ ಇತ್ತು, ಏನಾದರೂ ಸಂಶಯ ಅಂದರೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಇಲ್ಲಾಂದರೆ ಈ ನಂಬರ್ಗೆ ಯಾವುದು 996460000913, ಓಕೆ, 9964600913 ಈ ನಂಬರ್ಗೆ ವಾಟ್ಸಪ್ ಇದೆ. ಆ ನಂಬರ್ಗೆ ನೀವು ನಿಮ್ಮ ಡೌಟನ್ನೇ ಟೆಕ್ಸ್ಟ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಕಾಲ್ ಆದರೂ ಮಾಡಿ ನನಗೇನಾರ ನಿಮಗೆ ನನ್ನ ಟೈಮ್ ಇತ್ತು ಅಂದರೆ ನಾನು ಪಿಕ್ ಮಾಡಿಬಿಟ್ಟು ನಿಮಗೆ ರಿಸೀವ್ ಮಾಡ್ಕೊಂಡು ಹೇಳಿರ್ತೀನಿ. ಇಲ್ಲಾಂದರೆ ವಾಟ್ಸಪ್ಪಲ್ಲಿ ರಿಪ್ಲೈ ಆದರೂ ಕೊಟ್ಟಿರ್ತೀನಿ. ಓಕೆ, ಸೊ ಈ ನಂಬರ್ಗೆ ನಿಮ್ಮ ಡೌಟ್ಸ್ ಇತ್ತು ಏನಾರು ಇತ್ತಂದರೆ ನೀವು ಈ ನಂಬರ್ಗೆ ಕೇಳ್ಬೋದು. ಸೊ ಈ ಸರ್ಕ್ಯುಲರೇ ನಿಮ್ಗೆ ಅರ್ಥ ಮಾಡಿಸ್ಬೇಕಾಗಿದ್ದು ಇಷ್ಟ ಇದ್ದಿದ್ದು ಏನು, ಎಲಿಜಿಬಿಲಿಟಿದು ಅಂದರೆ 3 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನಲ್ಲ ಅದರದ್ದು. ಅದಾಗಿನ ನಂತರ ಯಾವಾಗ ಲಿಂಕ್ ಬಿಡ್ತಾನೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ ನಾವು ಅಪ್ಲೈ ಮಾಡಬೇಕು, ಯಾವಾಗಿಂದ ಬಿಡ್ತಾರೆ, 25ನೇ ತಾರೀಕಿಂದ ಹಿಡಿದು ನೆಕ್ಸ್ಟ್ ತಿಂಗಳು 9ನೇ ತಾರೀಕುವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ನಿಮಗೆ ಇದಕ್ಕೆ ಎಲಿಜಿಬಿಲಿಟಿ ಎಲ್ಲ ಗೊತ್ತಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಎತ್ತಂತ ಹೇಳಿ. ಸೊ ITA ಲ್ಯಾಂಡ್ ಸಿಟಿ ಆ್ಯಂಡ್ ಸರ್ವೇರ್ ಆಗಿರಬೇಕು, ಮತ್ತು ಅದಾಗಿನ ಸಿಟಿ ಆ್ಯಂಡ್ ಸರ್ವೇರ್ ಕೋರ್ಸ್ ಆದರೂ ಆಗಿರಬೇಕು, ITAದಲ್ಲಿ ಸರ್ವೇರ್ ಅಂತ ಕೋರ್ಸ್ ಬರುತ್ತೆ ಅದಾದರೂ ಆಗಿರಬೇಕು, ಅಥವಾ PUC ಆಗಿದ್ದರೆ PUCಯಲ್ಲಿ ಸೈನ್ಸ್ ಆಗಿರಬೇಕು, ಅದರಲ್ಲಿ ಗಣಿತ 60% ಮಾರ್ಕ್ಸ್ ಇರಲೇಬೇಕು ಅಂತ ಹೇಳಿದ್ದಾನೆ. 60% ಮಾರ್ಕ್ಸ್ ಅಥವಾ 60 ಮಾರ್ಕ್ಸ್ ಇದ್ದರೆ ಮಾತ್ರ ಎಲಿಜಿಬಲ್ ಇರ್ತಾರೆ. 59, 58 ಇದ್ದರೆ ಎಲಿಜಿಬಲ್ ಇರಲ್ಲ. ಅದೊಂದು ಗಮನದಲ್ಲಿಟ್ಟುಕೊಳ್ಳಿ ಯಾರಿಗೆ, PUC ಅವರಿಗೆ. ನೆಕ್ಸ್ಟ್ ಅದಾಗಿ ನಂತರ ಡಿಪ್ಲೊಮೋದಲ್ಲಾದರೆ ಡಿಪ್ಲೊಮೊ ಇನ್ ಸಿವಿಲ್ ಆಗಿದ್ದರೆ ಅವರೂ ಅಪ್ಲೈ ಮಾಡ್ಕೊಳ್ಬೋದು, BE ಇನ್ ಸಿವಿಲ್ ಆಗಿದ್ದರೆ ಅವರೂ ಅಪ್ಲೈ ಮಾಡ್ಕೊಳ್ಬೋದು. ಇಷ್ಟು ಜನ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಯಾರೆಲ್ಲ ಹೋದ್ಸಲ ಅಪ್ಲೈ ಮಾಡಬೇಕಾಗಿತ್ತು ಅಪ್ಲೈ ಮಾಡಿಲ್ಲ, ಯಾರೆಲ್ಲ ಅಪ್ಲೈ ಮಾಡಿ ಫೀಸ್ ಕಟ್ಟಿರಲಿಲ್ಲೋ ಅವ್ರಿಗೆಲ್ಲ ಒಳ್ಳೆಯ ಅವಕಾಶ. ಅದಾಗಿ ನಂತರ ಇನ್ನು ಯಾರಿಗೆ ಹೋದ್ಸಲ ಎಲಿಜಿಬಿಲಿಟಿ ಇರಲಿಲ್ಲ, ಎಲಿಜಿಬಿಲಿಟಿ ಆಗೋಗಿತ್ತು ನಮಗೆ 35 ಆಗಿಬಿಟ್ಟಿತ್ತು ಸರ್ ಜನರಲ್ ಮೆರಿಟು, OBCಯಲ್ಲಿದ್ದು 39 ಆಗಿಬಿಟ್ಟಿತ್ತು, ನಮಗೆ ಎಲಿಜಿಬಿಲಿಟಿ ಇರಲಿಲ್ಲ ಯಾಕಂದರೆ 38 ಇತ್ತು ಅನ್ನೋರಿಗೆ ಈ ಸಲ ಮತ್ತೆ 3 ವರ್ಷ ಕೊಟ್ಟಿರೋ ಕಾರಣದ ನೀವೆಲ್ಲರೂ ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಹೋದ ಸಲ ಇರಲಿಲ್ಲ, ಬಟ್ ಈ ಸಲ ಮತ್ತೆ ಈ ಸಲ ಏನು ಮಾಡ್ಬೋದು, ಎಲಿಜಿಬಲ್ ಆಗ್ತೀರಾ. ಹಾಗೆ ಕೆಲವ್ರಿಗೆ ಇನ್ನೂ ಕೆಲವು ಡೌಟ್ ಇದ್ದಾವೆ, ಸರ್ ನಾವೇನೋ ಈಗ ಅಪ್ಲೈ ಮಾಡ್ತೀವಿ, ಅಪ್ಲೈ ಮಾಡಿದ್ರೆ ನಮಗೆ ಈಗೇನು ನೋಟಿಫಿಕೇಶನ್ ಕಾಲ್ ಮಾಡಿದ್ದಾನೆ, ಈಗೇನು ಎಕ್ಸ್ಟ್ರಾ ವೇಕೆನ್ಸೀಸ್ ಆ್ಯಡ್ ಮಾಡಿದ್ದಾರಲ್ಲ ಆ ಎಕ್ಸ್ಟ್ರಾ ವೇಕೆನ್ಸೀಸ್ಗೆ ಒಂದೇ ಎಲಿಜಿಬಲ್ ಇರ್ತೀವ, ಅಥವಾ ಹಳೆ ನೋಟಿಫಿಕೇಶನ್ ಓಲ್ಡ್ ನೋಟಿಫಿಕೇಷನಲ್ಲಿ ಕಾಲ್ ಮಾಡಿದ್ದು 364ಕ್ಕೂ ಎಲಿಜಿಬಲ್ ಇರ್ತೀವ ಅಂತಂದರೆ, ಸೊ ಯಾರೆಲ್ಲ ಇವಾಗ ಅಪ್ಲೈ ಮಾಡ್ತಿರೋ ಅವರೆಲ್ಲರೂ ಈ ವೇಕೆನ್ಸೀಸ್ಗೂ ಪ್ಲಸ್ ಎಕ್ಸ್ಟ್ರಾ ವೇಕೆನ್ಸೀಸ್ಗೂ ಎಲಿಜಿಬಲ್ ಇರ್ತೀರಾ. ಕೇವಲ ಇದಕ್ಕೊಂದಕ್ಕೆ ಅಲ್ಲ, ಈಗ ಅಪ್ಲೈ ಮಾಡಿದಾರಂದರೆ ಬರೀ ಇದಕ್ಕೊಂದೇ ಎಲಿಜಿಬಲ್ ಅಲ್ಲ, ಇದಕ್ಕೂ ಎಲಿಜಿಬಲು ಇದಕ್ಕೂ ಎಲಿಜಿಬಲ್. ಸೊ ನೀವು ಒಟ್ಟಾರೆ ನೀವು ಎಷ್ಟಕ್ಕೆ ಕಾಂಪೀಟ್ ಮಾಡ್ದಂಗೆ ಅಂದರೆ 700+ ವೇಕೆನ್ಸೀಸ್ಗೆ ಕಾಂಪಿಟೇಷನ್ ಕೊಟ್ಟಂಗೆ, 700+ ವೇಕೆನ್ಸೀಸ್ಗೆ ನೀವು ಆಸ್ಪಿರೆಂಟ್ಸ್ ಆದಂಗೆ. ಓಕೆ, ಇದನ್ನೊಂದು ಕ್ಲಿಯರ್ ಇರಲಿ. ನೆಕ್ಸ್ಟ್ ಈ ಸರ್ಕ್ಯುಲರಲ್ಲಿ ನಾನು ಹೇಳಬೇಕಾಗಿದ್ದಿಷ್ಟೇ, ಒಟ್ಟಿಗಂತೂ ಏಜ್ ಲಿಮಿಟ್ ಬಗ್ಗೆ, ಅದಾಗಿನ ನಂತರ ಯಾವತ್ತಿಂದ ಯಾವತ್ತವರು ಕೊಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಹೇಳಬೇಕಾಯ್ತು. ಈಗ ನಾವೇನು ನೋಡೋಣ ಅಂದರೆ ಎಷ್ಟು ವೇಕೆನ್ಸೀಸ್ ಇನ್ಕ್ರೀಸ್ ಆಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬೇಕಿಲ್ಲಿ, ಇದೆಲ್ಲ ನಾನು ಓದ್ಕೊತ ಹೋಗಲ್ಲ, ಇದನ್ನು ಅಷ್ಟೇ 22ನೇ ತಾರೀಕು 11ನೇ ತಿಂಗಳಿಗೆ ಬಂದಿರೋಂಥ ನೋಟಿಫಿಕೇಷನೇ, ಅಂದರೆ ನಿನ್ನೆ ಬಂದಿರೋಂಥ ನೋಟಿಫಿಕೇಷನು. ಇಲ್ಲಿ ನೀವು ನೋಡ್ತಾ ಇರ್ತೀರ 296 ವೇಕೆನ್ಸೀಸ್, ಏನು 296 ವೇಕೆನ್ಸೀಸು ಯಾವುದ್ರದ್ದು, ನಾನ್ ಹೈದರಾಬಾದ್ ಕರ್ನಾಟಕದು. ಇಷ್ಟು ಆ್ಯಡಪ್ ಆಗಿದ್ದಾವೆ 296. ಎಷ್ಟಕ್ಕೆ, 264ಗೆ 296 ವೇಕೆನ್ಸೀಸ್ ಆ್ಯಡಪ್ ಆಗಿದ್ದಾವೆ. 264 ವೇಕೆನ್ಸೀಸ್ಗೆ 296 ವೇಕೆನ್ಸೀಸ್ ಆ್ಯಡಪ್ ಆಗಿದ್ದಾವೆ. ಆಗಿದ್ದಾಗ ಇದು ಯಾವುದಿರುತ್ತೆ ಸರ್ ಅಂತಂದರೆ, ಇದು HKದಾಗಿರುತ್ತೆ. HKದು ಹೋದ ಸಲ ಎಷ್ಟಿತ್ತು, 100 ವೇಕೆನ್ಸಿ ಇತ್ತು, 100ಕ್ಕೆ 90 ವೇಕೆನ್ಸೀಸ್ ಇನ್ಕ್ರೀಸ್ ಆಗಿದ್ದಾವೆ. 100ಕ್ಕೆ ಏನಾಗಿದ್ದಾವೆ, 90 ವೇಕೆನ್ಸೀಸ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಎಷ್ಟಾಗಿದ್ದಾವೆ, 296 ವೇಕೆನ್ಸೀಸ್ ಇನ್ಕ್ರೀಸ್ ಆಗಿದ್ದಾವೆ. ಎಷ್ಟಿದ್ವೋ ಅಷ್ಟೇ ವೇಕೆನ್ಸೀಸ್ ಇನ್ಕ್ರೀಸ್ ಆಗಿದೆ ನೋಡಿ. ಒಳ್ಳೆಯ ಅಪಾರ್ಚುನಿಟಿ, ವೆರಿ 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 ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ಯಾರೆಲ್ಲ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ರು, ಯಾರಿಗೆಲ್ಲ ಗೌರ್ಮೆಂಟ್ ಎಕ್ಸಾಮ್ ಬೇಗನೆ ಮಾಡ್ಕೊಳ್ಬೇಕು, ಅದರಲ್ಲೂ ಸರ್ವೇರ್
ಪ್ರಿಪೇರ್ ಆಗಬೇಕನ್ನೋದಂತ ಇದ್ರೋ ಅವರಿಗೆ ಇದೊಂದು ಒಳ್ಳೆಯ ಸುವರ್ಣವಾದ ಅವಕಾಶ ಅಂತ ಅನ್ಬೋದು. ಓಕೆ, ಸೊ HKದಲ್ಲಿ ಎಷ್ಟು, NHKದಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದ್ದಾವೆ, ಪ್ರೀವಿಯಸ್ ಆಗಿ ಎಷ್ಟಿತ್ತು, ಈಗ ಎಷ್ಟು ಇನ್ಕ್ರೀಸ್ ಆಗಿದ್ದಾವೆ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಕ್ಲಾರಿಟಿ ಸಿಕ್ಕಿರ್ಬೇಕು ಅನ್ಸುತ್ತೆ. ಸೊ ನಾನು ಹೇಳಿದೆನಲ್ಲ, ಪ್ರೀವಿಯಸ್ ಆಗಿ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕುವರೆಗೆ ಕೊಡ್ತಾರೆ ಅಂತೇಳಿ, ಇಷ್ಟನೇ ತಾರೀಕಿಂದ ಇಷ್ಟನೇ ತಾರೀಕುವರೆಗೆ ಕೊಟ್ಟಿದ್ದಾರೆ. ಹೋದ್ಸಲ ಯಾರೆಲ್ಲ ನೋಡಿ ಹೇಳಿದ್ದಾನೆ, ಈ ಹಿಂದೆ ತಾಂತ್ರಿಕ ಕಾರಣದಿಂದ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿ ಮಾಡಲು ಸಾಧ್ಯವಾಗದ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಹೋದ್ಸಲ ಟೆಕ್ನಿಕಲ್ ಇಶ್ಯೂಸಿಂದ ಎಕ್ಸಾಮ್ಗೆ ಫೀಸ್ ಕಟ್ಟೋಕ್ಕಾಗಿರಲಿಲ್ಲ, ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗಿರಲಿಲ್ಲ, ಅವರೆಲ್ಲರೂ ಎಲಿಜಿಬಲ್ ಇದ್ದಾರೆ. ಮತ್ತು ನೋಡಿ, ಇದು ಎಕ್ಸಾಮ್ ಡೇಟ್ ಬಗ್ಗೆ ನಂತರ, ಅಂದರೆ ಈ ಎಕ್ಸಾಮ್ ಡೇಟ್ ಇದು ಕ್ಲೋಸ್ ಆಗುತ್ತಲ್ಲ, ಕ್ಲೋಸ್ ಆಗಿದ ನಂತರ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಸೊ ಎಕ್ಸಾಮ್ ಡೇಟ್ ನನ್ನ ಪ್ರಕಾರ ಪ್ರೀವಿಯಸ್ ಆಗಿ ಯಾವುದೋ ಒಂದು ಹಳೆ ನೋಟಿಫಿಕೇಶನ್, ಅಂದರೆ ಯಾವುದೋ ಒಂದು ಸರ್ಕ್ಯುಲರ್ ನೋಡಿದ್ವಿ, ಅದು ಅಫಿಷಿಯಲಾಗಿ ಬಂದಿದ್ದಂತಲ್ಲ, ಜಸ್ಟ್ ಒಂದು ಒಟ್ಟಿಗಂತೂ ಜಲತಾಣಗಳಿಂದ ಹರ್ಡ್ಕೊಂಡು ಬಂದಿದೆ. ಅದನ್ನು ನಾನು ನೋಡಿದಾಗ ಅದರಲ್ಲಿ ಮೇ ತಿಂಗಳಲ್ಲೇನೋ ಕೊಟ್ಟಿದ್ದಾರೆ. ನೋಡೋಣ, ಮೇ ತಿಂಗಳಲ್ಲಿ ಆದರೂ ಆಗ್ಬೋದು, ಜನವರಿ ಫೆಬ್ರವರಿಯಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಸರ್ಕ್ಯುಲರ್ ಬಂದಿಲ್ಲ. ಈ ಸರ್ಕ್ಯುಲರ್ ಬಂದಿದ್ದ ನಂತರ ನನಗೆ ಅರ್ಥ ಆಗಿದ್ದೇನೆಂದರೆ, ನಿಮಗೆ ಆಲ್ಮೋಸ್ಟು ಮೇ ತಿಂಗಳಲ್ಲಿ ಆಗ್ಬೋದು, ಮೇ ಅಥವಾ ಜೂನ್, ಮ್ಯಾಕ್ಸ್ ಅಂದರೆ ಜೂಲೈ, ಇಷ್ಟು ತಿಂಗಳೊಳಗಡೆ ಆಗೋಗುತ್ತೆ. ಸೊ ಅಲ್ಲೇನಾದರೂ ನಿಮಗೆ HKದು ಜೂನ್ ತಿಂಗಳಲ್ಲಿ ಕೊಟ್ಟಿದ್ದರೆ ಇದಕ್ಕೆ +or-15 ಡೇಸ್ ಇಟ್ಕೊಳ್ಳಿ. ಸೊ +or-15 ಡೇ 15 ದಿನ ಮುಂದಕ್ಕಾದರೂ NHK ಅವ್ರದ್ದು ಆಗ್ಬೋದು, ಅಥವಾ -15 ದಿನಕ್ಕೆ ಆದರೂ NHK ಅವ್ರದ್ದು ಆಗ್ಬೋದು. ಯಾವುದು ಸರ್ಕ್ಯುಲರ್ ಕೊಟ್ಟಿದ್ದಾನೆ ಆ ಸರ್ಕ್ಯುಲರ್ ಬಗ್ಗೆ ನೋಡೋಣ. ಆ ಸರ್ಕ್ಯುಲರ್ ಅಫಿಷಿಯಲಾಗಿ ಬಂದರೆ ಅದ್ರದ್ದು ನಾನು ಹೇಳ್ತೀನಿ. ಒಟ್ಟಾರೆ ನಿಮಗೆ ಎಕ್ಸಾಮ್ ನಡೆದ್ರೆ ಮೇ ತಿಂಗಳಿಂದ ಜೂಲೈ ತಿಂಗಳೊಳಗಡೆ ಎಕ್ಸಾಮ್ ನಡೆಯೋ ಚಾನ್ಸು ಬಹಳ ಇದೆ. 90% ಈ ಇಷ್ಟರಲ್ಲೇ ನಡಿಬೇಕು, 90%. ಓಕೆ, ಇನ್ನು ನೆಕ್ಸ್ಟ್ ಇವಾಗ ವೇಕೆನ್ಸೀಸ್ ನೋಡೋಣ, ಯಾವ್ಯಾವ ರೀತಿಯಲ್ಲಿ ಡಿವೈಡ್ ಆಗಿದ್ದಾವೆ ಏನ್ಕತೆ ಅಂತೇಳಿ. ಸೊ ಈ ಸರ್ಕ್ಯುಲರ್ ಕೂಡ ನೋಡಿ, ನಿನ್ನೆ ಬಂದಿರೋಂಥ ಸರ್ಕ್ಯುಲರೇ ಆಗಿರುತ್ತೆ. ಈ ಸರ್ಕ್ಯುಲರಲ್ಲಿ ನೀವೇನು ನೋಡ್ಬೋದು ಅಂದರೆ, ವೇಕೆನ್ಸೀಸ್ ಇನ್ಕ್ರೀಸ್ ಆಗಿರೋದ್ರ ಬಗ್ಗೆ ನೋಡ್ಬೋದು. ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ನೋಡಿ. 296 ವೇಕೆನ್ಸೀಸ್ ಯಾವುದಿತ್ತು, NHKಗೆ. ಈಗ ಈ NHKಗೆ ಮುಂಚೆ ಇದ್ದಿದ್ದು 264, ಈಗ ಎಷ್ಟು ಇನ್ಕ್ರೀಸ್ ಆಗಿದೆ, 296 ವೇಕೆನ್ಸೀಸ್ ಏನಾಗಿದ್ದಾವೆ, ಆ್ಯಡ್ ಆಗಿದ್ದಾವೆ ಅಲ್ವಾ. ಸೊ ಆ 296 ವೇಕೆನ್ಸೀಸ್ ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾನೆ. ಸೊ ಈ ಸರ್ಕ್ಯುಲರ್ ಯಾವುದ್ರದಂತಾಯಿತು, NHKದು ಸರ್ಕ್ಯುಲರ್ ಅಂತ ಗೊತ್ತಾಯ್ತಿದ್ದು. ಯಾಕೆ 264 ಇದ್ದಿದ್ದೆಲ್ಲಿ NHKದಲ್ಲಿ, ಅದಕ್ಕೆ ಆ್ಯಡಪ್ ಆಗಿರೋದು ಎಷ್ಟು, 296. ಸೊ ಹಾಗಿದ್ದಾಗ ಇದು ಯಾವ ಥರ ಸರ್ಕ್ಯುಲರು, NHK ಸರ್ಕ್ಯುಲರ್. ಸೊ NHK ಕ್ಯಾಂಡಿಡೇಟ್ಸ್ಗೆ ಇನ್ಕ್ರೀಸ್ ಆಗಿರುವ ವೇಕೆನ್ಸಿಯ ಡಿಸ್ಟ್ರಿಬ್ಯೂಷನ್ದು ಈ ಟೇಬಲ್ ಕೊಟ್ಟಿದ್ದಾನೆ ನೋಡಿ. ಈ ಥರದಲ್ಲಿ ಎಷ್ಟಿದ್ದಾವೆ, ಇದ್ಯಾವುದು ಮಹಿಳಾ, ಗ್ರಾಮಾಂತರ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ ಮತ್ತು ಯೋಜನೆ ರಹಿತರು, ಅಂಗವಿಕಲರು ಮತ್ತು ತೃತೀಯ ಲಿಂಗ. ಒಟ್ಟಾರೆ 296 ವೇಕೆನ್ಸಿ. ಎಲ್ಲರಿಗೂ ಸೇರಿದ್ರೆ 131 ವೇಕೆನ್ಸಿ ಸಾಮಾನ್ಯ ಅಭ್ಯರ್ಥಿಗಳು ಬರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1, ಪ್ರವರ್ಗ 2P, ಪ್ರವರ್ಗ 2A ಹಾಗೂ 3A 3B ಎಲ್ಲರಿಗೂ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ಥರ ಆಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ವೇಕೆನ್ಸಿ ಬರುತ್ತೆ ಅಂತ ನೋಡಿ. ಮಹಿಳೆಗಂತೂ ಒಳ್ಳೆಯ ಚಾನ್ಸ್ ಇದೆ. ವೆರಿ 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 ಗುಡ್ ಅಪಾರ್ಚುನಿಟಿ ಫಾರ್ ಗರ್ಲ್ಸ್ ಆರ್ ಲೇಡೀಸ್. ಸೊ ನೀವು ಸ್ವಲ್ಪ ಪ್ರಿಪೇರ್ ಆದರೆ ನಿಮಗೂ ಆದಷ್ಟು ಬೇಗನೆ ಗೌರ್ಮೆಂಟ್ ಜಾಬ್ ಆಗೋಗುತ್ತೆ. ಓಕೆ, ಸೊ ಈ ಸರ್ಕ್ಯುಲರಲ್ಲಿ ಒಟ್ಟಾರೆ ನಿಮಗೆ ಎಷ್ಟು ಇನ್ಕ್ರೀಸ್ ಮಾಡಿದರೆ, 560 ವೇಕೆನ್ಸೀಸು ಯಾರ್ದಾಯಿತು, NHKದಾಯಿತು. ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಫಾರ್ NHK ಎಷ್ಟಾಯಿತು, 560 ವೇಕೆನ್ಸೀಸು ಫಾರ್ NHK ಆಯಿತು. ಈಗ HK ಕಡೆಗೆ ಬರೋಣ. HKದು ಈ ಸರ್ಕ್ಯುಲರ್ ಏನಿದೆಲ್ಲ, ಇದು HK ಸರ್ಕ್ಯುಲರ್. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾನೆ 100 ವೇಕೆನ್ಸೀಸ್ ಮುಂಚೆ ಇತ್ತಾ HKದಲ್ಲಿ, 100 ವೇಕೆನ್ಸೀಸು ಮುಂಚೆ ಹಳೆ ನೋಟಿಫಿಕೇಷನ್ ಇದ್ದಿದ್ದು, ಹೌದಾ. HKದಲ್ಲಿ 100 ವೇಕೆನ್ಸಿ ಮುಂಚೆ ಇತ್ತು. ಈ 100 ವೇಕೆನ್ಸೀಸ್ಗೆ ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ, 90ನ ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ, 90. ಒಟ್ಟಾರೆ ಎಷ್ಟಾಯಿತು, 190 ವೇಕೆನ್ಸಿಯ ಸರ್ಕ್ಯುಲರ್ ಇದು. 190 ವೇಕೆನ್ಸಿಯ ನೋಟಿಫಿಕೇಷನ್ ಆಯ್ತು. ಈಗ ಸರ್ಕ್ಯುಲರ್ 90 ವೇಕೆನ್ಸೀಸ್ದು, ನೋಟಿಫಿಕೇಷನ್ ಎಷ್ಟಾಯಿತು, ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು 190 ವೇಕೆನ್ಸಿಯ ನೋಟಿಫಿಕೇಷನ್ ಆಯಿತು. ಆ 90 ವೇಕೆನ್ಸೀಸ್ ಅಂದರೆ ಇನ್ಕ್ರೀಸ್ ಆಗಿರೋ ವೇಕೆನ್ಸೀಸು ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ ಈ ಟೇಬಲ್ ಕಾಲಮಲ್ಲಿ ನೋಡ್ತೀರಾ. ಸೊ ನೋಡಿ, ಇದು ಅಡೆಂಡಮ್ ನೋಟಿಫಿಕೇಷನ್ ಅಂದರೆ ಎಕ್ಸ್ಟ್ರಾ ವೇಕೆನ್ಸೀಸ್ ಆ್ಯಡ್ ಅಪ್ ಮಾಡಿರುವಂಥ ನೋಟಿಫಿಕೇಷನ್ ಸರ್ಕ್ಯುಲರ್. ಹಳೆ ನೋಟಿಫಿಕೇಷನ್ ನೀವು ತೆಗಿಬೋದು. ಆ ನೋಟಿಫಿಕೇಷನ್ ಮುಂದೆ ಎಷ್ಟಿರುತ್ತೆ, 100 ವೇಕೆನ್ಸೀಸ್ ಇತ್ತು. ಇದು ಎಷ್ಟು ವೇಕೆನ್ಸೀಸ್ ಇದು, 90 ವೇಕೆನ್ಸೀಸ್ ಸರ್ಕ್ಯುಲರ್. ಸೊ ಈ ಇದರಲ್ಲಿ ರೋಸ್ಟರ್ ಬೇಸಿಸ್ ಮೇಲೆ ಯಾವ ರೀತಿಯಲ್ಲಿ ಕೊಟ್ಟಿದ್ದಾನೆ ಅಂತ ನಿಮಗೆ ಇಲ್ಲಿ ನೋಡ್ತಾ ಇರ್ತೀರಾ. ಸಾಮಾನ್ಯಗೆ ಎಷ್ಟಿದೆ ಎಲ್ಲ ನೋಡ್ಕೊಳ್ಳಿ, ಯಾಕಂದರೆ ಒಂದೊಂದನ್ನು ಹೇಳ್ತಾ ಹೋದರೆ ವೀಡಿಯೋ ಲೆಂತ್ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಒಟ್ಟಿಗೆ 90 ವೇಕೆನ್ಸೀಸಿನ ಡಿಸ್ಟ್ರಿಬ್ಯೂಷನ್ ಇನ್ ಟೇಬಲ್ ಇದು. ಓಕೆ, ಸೊ ನಿಮಗೆ ಇಲ್ಲಿಗೆ ಏನಂತ ಅರ್ಥ ಆಯಿತು, HKಗೆ ಎಷ್ಟಾಯಿತು, 190 ವೇಕೆನ್ಸೀಸ್. HKಗೆ ಎಷ್ಟಾಯಿತು, 90 ವೇಕೆನ್ಸೀಸ್ ಅಂತ ಆಯಿತು. ಓಕೆ, ಸೊ ಯಾರೆಲ್ಲ ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ತಾರೋ 190 ವೇಕೆನ್ಸೀಸ್ಗೆ 190 ವೇಕೆನ್ಸೀಸ್ಗೂ ಎಲಿಜಿಬಲ್. ಹೋದ ಸಲ ಅಪ್ಲೈ ಮಾಡದೇ ಇದ್ದು ಈ ಸಲ ಅಪ್ಲೈ ಮಾಡಿದ್ರು 190 ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತೀರಾ. ಓಕೆ, NHKಗೆ ಎಷ್ಟಿದೆ, NHKಗೆ 560 ವೇಕೆನ್ಸಿ. ಒಟ್ಟಾರೆ ಎಷ್ಟಾಯಿತು, 500, ಒಂದು 600, 600, ಒಂದು 700,
50 ವೇಕೆನ್ಸಿ ಅಂತ ಆಯಿತು. 750 ವೇಕೆನ್ಸೀಸ್ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಒಳಗಡೆ ಇದ್ದಾವೆ. ಸೊ ಪ್ರಿಪೇರ್ ಆಗ್ತಿರೋಂಥ ಆಸ್ಪಿರೆಂಟ್ಸ್ಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತಾ, ಅಥವಾ ಆಲ್ ದಿ ಬೆಸ್ಟ್ ಅಂತ ಆದರೆ ಇಟ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿರಿ. ಇನ್ನು ಮುಂದೆ ನನ್ನ ಚಾನಲಲ್ಲಿ ಏನು ಮಾಡ್ತೀನಿ, ಲ್ಯಾಂಡ್ ಸರ್ವೇರಿನ ಸಂಬಂಧಪಟ್ಟಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫಿಸಿಕ್ಸ್, ಜಿಯೋಗ್ರಫಿ ಹಾಗೂ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಜಿಯೋಗ್ರಫಿ ಎಲ್ಲದ್ರ ಮೇಲೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಇದು ಒಂದು ಒಳ್ಳೆಯ ಆಪರ್ಚುನಿಟಿನ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಅಪ್ಲೈ ಮಾಡಿಸ್ರಿ. ಅದಾಗಿ ನಂತರ ಕೋರ್ಸ್ ಬಗ್ಗೆ ಬರೋದಾದರೆ ಲ್ಯಾಂಡ್ ಸರ್ವೇರ್ ಕೋರ್ಸ್ನು ಮಾಡಿದ್ದೀವಿ. ಸೊ ಇನ್ನೂ ಅದರೊಳಗಡೆ ಇನ್ನು ಯಾವುದೋ ಒಂದು ಕೆಲವು ಟಾಪಿಕ್ಸ್ನ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡಿ ಮುಗಿಸಿರ್ತೀವಿ. ಅಪ್ಲೋಡ್ ಮಾಡಿದ್ದೀವಿ ಆಲ್ಮೋಸ್ಟ್, ಕೆಲವೊಂದು ಇದ್ದಾವೆ, 1-2 ಚಾಪ್ಟರ್ ಇದನ್ನು ಅದು ಅಪ್ಲೋಡ್ ಆಗಿರ್ತವೆ. ಸೊ KPSC ಸಿಲೆಬಸ್ ಏನಿದೆಯೋ ಆ ಸಿಲೆಬಸ್ ಪ್ರಕಾರನೇ ನಮ್ಮ ಕೋರ್ಸ್ ಡಿಸೈನ್ ಆಗಿದೆ. ಸೊ ನಿಮಗೆ ಆ ಕೋರ್ಸಿನ ಮಾಹಿತಿ ಬೇಕಂತಂದರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, 9964600913. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿ ಆ ಕೋರ್ಸಿನ ಸಂಬಂಧಪಟ್ಟಂಥ ಡೀಟೇಲ್ಸ್ನ ನೀವು ಪಡೆದುಕೊಳ್ಬೋದು. ಓಕೆ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತು, ಇನ್ನೂ ಏನಾದರೂ ಕೇಳೋದಿತ್ತಪ್ಪ ಅಂತಂದರೆ ಈ ನಂಬರ್ಗೆ ವಾಟ್ಸಪ್ ಇದೆ, ಆ ವಾಟ್ಸಪ್ ನಂಬರ್ಗೆ ಆದರೂ ಟೆಕ್ಸ್ಟ್ ಮಾಡಿ, ಅಥವಾ ಕಾಲ್ ಆದರೂ ಮಾಡಿ, ಅಥವಾ ಕಮೆಂಟ್ ಸೆಷನಲ್ಲಾದರೂ ಮೆನ್ಷನ್ ಮಾಡಿ. ಸೊ ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಕೊಟ್ಟಿರ್ತೇನೆ. ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.